ನಮಸ್ತೆ ಸ್ನೇಹಿತರೆ, ಇವತ್ತು ವಿಡಿಯೋ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಪ್ರಶ್ನೆ ಪತ್ರಿಕೆ ಮಾಡೆಲ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರತಿ ವರ್ಷ ಯಾವ ದಿನವನ್ನು ಸೂಕ್ಷ್ಮ ಸಣ್ಣ ಮತ್ತು ಉದ್ದಿಮೆಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಉತ್ತರ ಬಂದು ಬಿ ಆಗಿರುವಂಥದ್ದು 27 ಜೂನ್ ಆಗಿರುವಂಥದ್ದು. ಇನ್ನು ನಂತರ ಪ್ರಶ್ನೆ ನೋಡೋದಾದರೆ, ಇತ್ತೀಚೆಗೆ ಯಾವ ದೇಶವು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸೇರಲು 100ನೇ ಪೂರ್ಣ ಸದಸ್ಯತ್ವವನ್ನು ಪಡೆದಿದೆ ಅಂತ ಕೇಳಿದ್ದಾರೆ. ಉತ್ತರ ಒಂದನೇದು, ಇದು ಕರೆಂಟ್ ಅಫೇರ್ಸ್ ಇರೋದ್ರಿಂದ ಇದರ ಉತ್ತರ ಏನದು ಪೆರುಗ್ವೆ ಅಂತಕ್ಕಂಥ ದೇಶ. ಇನ್ನು ಮೂರನೇ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನ ಯಾವ ದೇಶಗಳು ಇತ್ತೀಚೆಗೆ ಸುದ್ದಿಯಲ್ಲಿರುವ ಕೋರಲ್ ಟ್ರಯಾಂಗಲ್ ಅಡಿಯಲ್ಲಿ ಬರುತ್ತವೆ ಅಂತ ಕೇಳಿರುವಂಥದ್ದು. ಮೂರನೇ ಪ್ರಶ್ನೆಗೆ ಉತ್ತರ ಬಂದು ಮೂರನೇ ಪ್ರಶ್ನೆ ಉತ್ತರ ಸಿ ಆಗಿರುವಂಥದ್ದು. ಹಾಗಾದರೆ ಏನಿದೆ ರೀ ಸಿ ಇಲ್ಲಿ ಕೇಳಿರುವಂಥದ್ದು? ಒಂದು ಸೆಕೆಂಡ್ ರೀ, ಇದರ ಉತ್ತರ ಸಿ, ಅದು ಜೂಮ್ ಆಗ್ತಾ ಇಲ್ಲ. ನಂತರ ಪ್ರಶ್ನೆ ನಾಲ್ಕನೇ ಪ್ರಶ್ನೆ, ಖೇಲೋ ಇಂಡಿಯಾ ಯೂತ್ ಗೇಮ್ 2023ಯಲ್ಲಿ ಯಾವ ರಾಜ್ಯಗಳು ಮೊದಲ 2 ಸ್ಥಾನವನ್ನು ಪಡೆದಿವೆ ಅಂತ ಕೇಳಿರುವಂಥದ್ದು. ಹಾಗಾದರೆ ಉತ್ತರ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಆಗಿರುವಂಥದ್ದು. ಯಾವ ರಾಜ್ಯ ರೀ? ಮಹಾರಾಷ್ಟ್ರ ಮತ್ತು ತಮಿಳುನಾಡು. ನಂತರ ಬರ್ತಕ್ಕಂಥ ಪ್ರಶ್ನೆ, ಐಕಾನಿಕ್ ಬರ್ಡ್ ಲೋಗೋವನ್ನು ಬದಲಿಸಿದ ನಂತರ ಟ್ವಿಟರ್ನ ಹೊಸ ಲೋಗೋ ಯಾವುದು ಅಂತ ಕೇಳಿದ್ದಾರೆ. ಅಕ್ಷರ ಎಕ್ಸ್, ರಾಕೆಟ್, ಟೆಸ್ಲಾ ಕಾರ್, ಚಾರ್ಟ್ ಚಿಹ್ನೆ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂಥದ್ದು. ಇದರ ಉತ್ತರ ಬಂದು ಒಂದನೇದು ಎಕ್ಸ್ ಚಿಹ್ನೆ ಆಗಿರುವಂಥದ್ದು. ಪ್ರಶ್ನೆ ನಂಬರ್ 6, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬನ್ನೇರುಘಟ್ಟ ಜೈವಿಕ ಉದ್ಯಾನವನವನ್ನು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಜೈವಿಕ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಸ್ನೇಹಿತರೆ? ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಕರ್ನಾಟಕದಲ್ಲಿ ಇರುವಂಥದ್ದು. ಬನ್ನೇರುಘಟ್ಟ ಜಿಲ್ಲೆ ಯಾವುದು ಅಂತ ಕೇಳಿದರೆ ಬೆಂಗಳೂರು. ಇನ್ನು ಪ್ರಶ್ನೆ ನಂಬರ್ 7, ಯಾವ ರಾಜ್ಯ ಸರ್ಕಾರವು ಡಿಜಿಟಲ್ ಡಿಟಾಕ್ಸ್ ಉಪಕ್ರಮವನ್ನು ಪ್ರಾರಂಭಿಸಲು ಘೋಷಿಸಿದೆ ಅಂತ ಕೇಳಿದ್ದಾರೆ. ಉತ್ತರ ಕರ್ನಾಟಕ. ಯಾವ ರಾಜ್ಯ ರೀ? ಕರ್ನಾಟಕ ರಾಜ್ಯ. ಪ್ರಶ್ನೆ 8ನ್ನು ನೋಡೋದಾದರೆ, ಚಂದ್ರನ ಮಣ್ಣಿನಿಂದ ಆಮ್ಲಜನಕವನ್ನು ಹೊರತೆಗೆಯುವಾಗ ಇಂಗಾಲದ ಮೊನಾಕ್ಸೈಡನ್ನು ಪತ್ತೆ ಹಚ್ಚಲು ನಾಸಾ ಬಳಸುವ ಸಾಧನದ ಹೆಸರೇನು ಅಂತ ಕೇಳಿರುವಂಥದ್ದು. ಉತ್ತರ ಸಿ ಆಗಿರುವಂಥದ್ದು MSOLO ಅನ್ನುವಂಥದ್ದು. ನಂತರ ಬರ್ತಕ್ಕಂಥ ಪ್ರಶ್ನೆ 9ನೇ ಪ್ರಶ್ನೆ ಹೀಗಿದೆ, ಈ ಕೆಳಗಿನ ಯಾವ ಜೋಡಿಗಳನ್ನು ಸರಿಯಾದ ಹೊಂದಾಣಿಕೆ ಆಗಿರ್ತವೆ ಅಂತ ಕೇಳಿದ್ದಾರೆ. ನೋಡಿ, 2023ರ ಶೃಂಗಸಭೆ ಅಂತ ಕೇಳಿದ್ದಾರೆ. 9ನೇ ಪ್ರಶ್ನೆಗೆ ಉತ್ತರ ಬಂದು ಡಿ ಮೇಲಿನ ಎಲ್ಲವುಗಳು ಆಗಿರುವಂಥದ್ದು. ನೋಡೋಣ, ನ್ಯಾಟೋ 33ನೇ ರಾಷ್ಟ್ರ ಯಾವುದು? ಬ್ರಿಕ್ಸ್ನ ಯಾವುದು? ದಕ್ಷಿಣ ಆಫ್ರಿಕಾ. G7 ಅಂದರೆ ಮುಂದುವರೆದ ರಾಷ್ಟ್ರಗಳು, ಜಪಾನ್ 49ನೇದು. ಸೊ ಈ ರೀತಿಯಾಗಿರುವಂಥದ್ದು. 10ನೇ ಪ್ರಶ್ನೆ, ನ್ಯಾಷನಲ್ ಫಿಲ್ಮ್ ಹೆರಿಟೇಜ್ ಮಿಷನ್ ಅಡಿಯಲ್ಲಿ ಯಾವ ಕೇಂದ್ರ ಸಚಿವಾಲಯವು ವಿಶ್ವದ ಅತಿ ದೊಡ್ಡ ಚಲನಚಿತ್ರ ಮರುಸ್ಥಾಪನೆ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಉತ್ತರ ಬಂದು ಡಿ ಆಗಿರುವಂಥದ್ದು, ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ. ಪ್ರಶ್ನೆ ನಂಬರ್ 12, ಇತ್ತೀಚೆಗೆ ಯಾವ ದೇಶ 2 ಹೊಸ ಪರಮಾಣು ಚಾಲಿತ ಜಲಾಂತರ್ಗಾಮಿ ಕ್ರಾಸ್ನೋಯಾರ್ಕ್ಸ್ ಮತ್ತು ಚಕ್ರವರ್ತಿ ಅಲೆಕ್ಸಾಂಡರನ್ನು ಅನಾವರಣಗೊಳಿಸಿದೆ ಅಂತ ಕೇಳಿರುವಂಥದ್ದು. ಉತ್ತರ ರಷ್ಯಾ ದೇಶ. ಯಾವ ದೇಶ ರೀ? ರಷ್ಯಾ ದೇಶ. ನಂತರ 13ನೇ ಪ್ರಶ್ನೆ, PN ಪಿಂಟರ್ ಪ್ರೈಸ್ 2024 ಯಾರಿಗೆ ನೀಡಲಾಯಿತು ಅಂತ ಕೇಳಿರುವಂಥದ್ದು. ಯಾರಿಗೆ ನೀಡಿದರೆ ಅಂದರೆ ಅರುಂಧತಿ ರಾಯ್ ಅವರಿಗೆ ನೀಡಿರುವಂಥದ್ದು. 14ನೇ ಪ್ರಶ್ನೆ, ಇತ್ತೀಚೆಗೆ 2000 ಗೊಳಿಸಿರುವ ಯೋಜನೆ ಯಾವ ದೇಶದ್ದು ಅಂತಂದ್ರೆ ಡೆನ್ಮಾರ್ಕ್ ಆಗಿರುವಂಥದ್ದು. ಇನ್ನು 15ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಲಿಕರೈನ್ ಮಾರ್ಷ್ಲ್ಯಾಂಡ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಉತ್ತರ ಬಂದು ತಮಿಳುನಾಡು ರಾಜ್ಯದಲ್ಲಿದೆ. 16ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಮೂಲಭೂತ ಹಕ್ಕುಗಳು, ಅಲ್ಪಸಂಖ್ಯಾತರು ಮತ್ತು ಬುಡಕಟ್ಟು
ಹೊರಗಿಡಲಾದ ಪ್ರದೇಶಗಳ ಮೇಲಿನ ಸಲಹಾ ಸಮಿತಿಗೆ ಸಂವಿಧಾನ ಸಭೆ ಅಡಿಯಲ್ಲಿ ಸಮಿತಿಯ ಮುಖ್ಯಸ್ಥರಾಗಿದ್ದರು ಅಂತ ಕೇಳಿದ್ದಾರೆ. 16ನೇ ಪ್ರಶ್ನೆಗೆ ಉತ್ತರ ಹ್ಯಾರಿ ವಲ್ಲಭಾಯ್ ಪಟೇಲ್ರವರು. ಇನ್ನು ಪ್ರಶ್ನೆ ನಂಬರ್ 17, ಕೆಳಗಿನವುಗಳಲ್ಲಿ ಯಾವುದು ನಾಗರಿಕ ಮೂಲಭೂತ ಕರ್ತವ್ಯವಲ್ಲ ಅಂತ ಕೇಳಿದ್ದಾರೆ. ಸರ್ಕಾರವನ್ನು ಗೌರವಿಸುವುದು, ಸರ್ಕಾರಕ್ಕೆ ಗೌರವ ಕೊಡುವುದು ನಾಗರಿಕರ ಮೂಲಭೂತ ಕರ್ತವ್ಯ ಅಲ್ಲ. ಆದರೆ ಸಂವಿಧಾನಕ್ಕೆ ಗೌರವ ಕೊಡಬೇಕು, ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಬೇಕು, ರಾಷ್ಟ್ರಗೀತೆಗೆ ಗೌರವ ಕೊಡಬೇಕಾಗಿರುವಂಥದ್ದು ಮೂಲಭೂತ ಕರ್ತವ್ಯವಾಗಿರುವಂಥದ್ದು. 18ನೇ ಪ್ರಶ್ನೆ, ಭಾರತದ ಅಧ್ಯಕ್ಷರಿಂದ ಕೇಂದ್ರಾಡಳಿತ ಪ್ರದೇಶದ ಆಡಳಿತಾಧಿಕಾರಿಯು ನೇಮಕ ಈ ಕೆಳಗಿನ ಯಾವ ವಿಧಿಯು ಅಡಿಯಲ್ಲಿ ಬರುತ್ತದೆ ಅಂತ ಕೇಳಿರುವಂಥದ್ದು. ವಿಧಿ 239. 19ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಕೆಳಗಿನ ಯಾವ ಭಾಗವು ವಿಶ್ವಸಂಸ್ಥೆಯ ಪ್ರಮಾಣೀಕೃತ ಹೊಂದಾಣಿಕೆ ಚಾರ್ಟರ್ ಮತ್ತು 1945ರ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಹೋಲುತ್ತದೆ ಅಂತ ಕೇಳಿರುವಂಥದ್ದು. ಯಾವುದೇ ಮೂಲಭೂತ ಹಕ್ಕುಗಳಿರ್ತಕ್ಕಂಥ ಟಾಪಿಕ್ ಸಂವಿಧಾನದ ಭಾಗ 3 ಆಗಿರುವಂಥದ್ದು. ಇನ್ನು 20ನೇ ಪ್ರಶ್ನೆ, ಕೆಳಗಿನ ಯಾವ ಸಂದರ್ಭದಲ್ಲಿ ಲೋಕಸಭೆಯ ಸ್ಪೀಕರ್ ಮತ್ತು ಉಪಸಭಾಪತಿಗಳು ತಮ್ಮ ಕಚೇರಿಯನ್ನು ಖಾಲಿ ಮಾಡಬೇಕು ಅಂತ ಕೇಳಿರುವಂಥದ್ದು. ರಾಷ್ಟ್ರಪತಿಯವರ ಆಶಯದಂತೆ ಅಲ್ಲ, ಆಡಳಿತದ ಪಕ್ಷ ವಿಶ್ವಾಸಮತ ಕಳೆದುಕೊಂಡಾಗ ಅಲ್ಲ, ಅವರು ಇನ್ನು ಮುಂದೆ ಸಂಸತ್ತಿನ ಸದಸ್ಯರಲ್ಲದಿದ್ದಾಗ ಇದು ಸರಿಯಾಗಿರುವಂಥದ್ದು. ಲೋಕಸಭೆ ವಿಸರ್ಜನೆಯ ನಂತರ ತಕ್ಷಣವೇ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಬಂದು ಸಿ ಆಗಿರುವಂಥದ್ದು. ಅರ್ಥ ಆಯ್ತಾ? ನೆಕ್ಸ್ಟ್, ಬೆಂಗಳೂರಿನ ಪ್ರಸಿದ್ಧ ಲಾಲ್ಬಾಗ್ ಉದ್ಯಾನವನವನ್ನು ಯಾವ ಆಡಳಿತಗಾರರು ನಿಯೋಜಿಸಿದರು ಅಂತ ಕೇಳಿದ್ದಾರೆ. ಬೆಂಗಳೂರಿನ ಪ್ರಸಿದ್ಧ ಉದ್ಯಾನವನವನ್ನು ಯಾವ ಆಡಳಿತಗಾರರು ನಿಯೋಜಿಸಿದರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಯಾರ್ರಿ? ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಅಲ್ಲ. ಇನ್ನು 22ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುವು ನಾರ್ಮನ್ ಬೋರ್ಲಾಗ್ ರವರ ಕುರಿತು ಸರಿಯಾಗಿದೆ ಅಂತ ಕೇಳಿರುವಂಥದ್ದು. ನಾರ್ಮನ್ ಬೋರ್ಲಾಗ್ ರವರಿಗೆ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ, ಇದು ಸರಿಯಾಗಿರುವಂಥದ್ದು. ನಾರ್ಮನ್ ಬೋರ್ಲಾಗ್ ರವರಿಗೆ 1970ರಲ್ಲಿ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಎರಡು ಸರಿಯಾಗಿರುವಂಥದ್ದು. ಉತ್ತರ ಏನಾಗುತ್ತೆ ರೀ? ಡಿ ಆಗಿರುವಂಥದ್ದು. ಎರಡು ಸರಿಯಾಗಿದೆ. 23ನೇ ಪ್ರಶ್ನೆ, ಕರ್ನಾಟಕದ ಯಾವ ಸ್ಥಳದಲ್ಲಿ ಆದಿ ಶಂಕರಾಚಾರ್ಯರು ನಾಲ್ಕು ಮಠಗಳಲ್ಲಿ ಮೊದಲನೇ ಮಠವನ್ನು ಸ್ಥಾಪಿಸಿದರು ಅಂತ ಕೇಳಿರುವಂಥದ್ದು. ಯಾವುದ್ರಿ? ಶೃಂಗೇರಿ ಮಠ. ಇನ್ನು 24ನೇ ಪ್ರಶ್ನೆ, 1956ರಲ್ಲಿ ರಾಜ್ಯಗಳ ಮರು ವಿಂಗಡಣೆಯ ನಂತರ ಈ ಕೆಳಗಿನವುಗಳಲ್ಲಿ ಯಾರು ಕರ್ನಾಟಕದ ಮೊದಲ ರಾಜ್ಯಪಾಲರಾಗಿರುವಂಥದ್ದು ಅಂತ ಕೇಳಿರುವಂಥದ್ದು. ಇದು ಉತ್ತರ ಯಾರಿ? ಜಯಚಾಮರಾಜೇಂದ್ರ ಒಡೆಯರ್ ಅವರಾಗಿರುತ್ತಾರೆ. ಎಸ್ ಸಿ ನೋಡ್ರಿ ಉತ್ತರ. ನಂತರ 25ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವುಡ್ ಸ್ಪಿರಿಟ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಮೆಥನಾಲ್ ಅನ್ನು ವುಡ್ ಸ್ಪಿರಿಟ್ ಅಂತೇಳಿ ಕರೀತಾರೆ. ಓಕೆ ಸ್ನೇಹಿತರೆ, ಮತ್ತೆ ಒಂದು ಸರಿ ಆಗಿರುವಂಥದ್ದು. ಸೊ ಥ್ಯಾಂಕ್ ಯು. ದಯವಿಟ್ಟು ನೀವು ವಿಡಿಯೋ ಬೇಕು ಅಂದರೆ ನೀವು ಕಮೆಂಟ್ ಮಾಡಿರಿ. ಜಾಸ್ತಿ ನೋಡಿದರೆ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದರೆ ಮತ್ತೆ ಪ್ಯಾಟ್ರನ್ನ ಚೇಂಜ್ ಮಾಡ್ತೀನಿ. ಮಾಡಲ್ ಕ್ವಶನ್ ಪೇಪರ್ ಬೇಕು ಅಂತಂದರೆ ನೀವು ವಿಡಿಯೋನ ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ನಮ್ಮ ಚಾನಲ್ನ. ಓಕೆ, ಥ್ಯಾಂಕ್ ಯು.